ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಂಕೀಸ್ ವ್ಲಾಗ್ಸ್. ಇವತ್ತು ನಾವು ಕಣ್ಣೂರ್ಗೆ ಹೋಗ್ತಾ ಇದ್ದೀವಿ. ಏನಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್. ವೇಟ್ ಇವತ್ತು ನಾವು ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗ್ತಿದ್ದೀವಿ. ಲೆಟ್ಸ್ ಸಿ ಎಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಅಂಡ್ ಶೂಟ್ ಹೇಗೆ ಬರುತ್ತೆ ಅಂತ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವಿಂಕೀಸ್ ವ್ಲಾಗ್ಸ್. ಶಿ ಇಸ್ ಮೈ ಸಿಸ್ಟರ್ ಇಲ್ಲ ಸಿಲ್. ಶಿ ಇಸ್ ಮೈ ಸಿಲ್. ನೀವು ಅವ್ರಿಗೆ ಬಿಲ್ ನೋಡಿ, ಇವರು ನಮ್ಮ ವೈಫು. ಏನ್ ಮಾಡ್ತೀರಾ? ನಮ್ಮ ವೈಫು ಏನ್ ಮಾಡ್ತೀರಾ? ಕಂಟೆಂಟ್ ಕ್ರಿಯೇಟರು, ಮನೇಲಿ ಅಡುಗೆ ಮಾಡ್ತಾರೆ, ಯೂಟ್ಯೂಬ್. ಆಮೇಲೆ ಇನ್ನೇನು ಆಫೀಸ್ಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ. ಮೇಕಪ್ ಆರ್ಟಿಸ್ಟ್, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್. ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್. ಬೇಬಿ ರ್ಯಾಪಿಂಗ್ ಮಾಡ್ತೀನಿ. ಎಲ್ಲರೂ ಒಂದ್ಸಲ ಎಲ್ಲಿ ನನ್ನ ಕೈಯಿನ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವರು ಡ್ರೈವರ್ ಕಮ್ ಫೋಟೋಗ್ರಾಫರ್ ಕಮ್ ಡ್ಯಾನ್ಸರ್ ಕಮ್ ನೆಕ್ಸ್ಟ್ ಇನ್ನೆಂತ ಜಿಮ್. ಇವರು ಶಾರ್ಟ್ ಮೂವಿ ಹೀರೋ ಕಮ್ ಮದ್ವೆ ಗಂಡು ಕಮ್. ಇನ್ನೇನು ನೀನು ಸ್ಟಂಟರ್ ಡ್ಯಾನ್ಸರ್. ಡ್ಯಾನ್ಸ್ ಅಷ್ಟಕ್ಕಷ್ಟೇ, ಅಷ್ಟು ಬರಲ್ಲ. ನಿಮ್ ಕಲೆಗಳು ಹೇಳಿ ನಂಗಂತೂ ಗೊತ್ತಿಲ್ಲ. ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ, ತುಂಬಾ ದೊಡ್ಡ ವ್ಯಕ್ತಿ. ಗಿಟಾರಿಸ್ಟಾ? ಫೋಟೋಗ್ರಾಫರ್. ಮ್ಯೂಸಿಕ್ ಕಂಪೋಸ್ ಮಾಡ್ತೀನಿ. ಆಯ್ತು, ಇವಾಗ್ಲೇ ಆನ್ ಸ್ಪಾಟ್ ಅಲ್ಲಿ. ಇವಾಗ ಮೂಡ್ ಬರಬೇಕು. ಮೂಡ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಮೂಡಿಲ್ಲ. ಯಾವ ಬ್ರ್ಯಾಂಡ್ ಬೇಕು? ಶೀಸ್ ಮದ್ವೆ ಹುಡುಗಿ. ಮಗುಗೆ ಪ್ರೀ ವೆಡ್ಡಿಂಗ್ ಶೂಟ್ ಟೈಮಲ್ಲೇ ಹುಷಾರಿಲ್ಲ. ಯಾವ ಟ್ಯಾಬ್ಲೆಟ್ ಬೇಕಪ್ಪ ನಿಗೆ? ಇಬ್ರು ಅವಳನ್ನ ಕೂರ್ಸಿ ಮೇಲೆ ಇಬ್ರು ಲವರ್ಸ್ ತರ ಏನಾದ್ರು ಮಾತಾಡ್ತೀರಾ? ಮೈಕ್ ಬೇಕಾ? ಮದುವೆ ಅಂತ ಬಂದ್ರೆ ನೀನು ಮನೇಲಿ ತೋರಿಸಿ ನಮ್ ಡೈರೆಕ್ಟ್ ನಮ್ಮಲ್ಲಿ ಬೈತಾನೆ. ಇರಬ್ಬರ ಡೈಲಾಗ್ ಹೇಳ್ಬಿಟ್ರಿ. ದುಂಚಿ ಅಂತ ಒಂದೊಂದು ಹಿಂಗ್ ಮಾಡ್ಕೊಂಡು ಸ್ಟೆಪ್ಸ್ ಮಾಡ್ಕೊಂಡು ಲವರ್ಸ್ ತರ ಫೀಲ್ ಮಾಡ್ರು. ಎಸ್, ನಾವಾಗ ಮಾಡ್ಬಿಟ್ಟು ಫೋಟೋಗ್ರಾಫರ್ ಬರೋ ತನಕ ಪಾಪ ಧನುಷ್ ಅವ್ನ ಕೈಯೆಲ್ಲ ಅಷ್ಟು ಎಫರ್ಟ್ಸ್ ನ ಅವ್ನು ಹಾಕ್ತಿದ್ದಾನೆ. ಎಷ್ಟು ಚೆನ್ನಾಗಿ ಫೋಟೋಗ್ರಾಫರ್ಸ್ ನೋಡಿ. ಇಲ್ಲಿ ನಾನು ವಿಡಿಯೋ ಮಾಡ್ತಿದ್ದೀನಿ. ಹುಡ್ಗ ಸ್ವಲ್ಪ ಹೋಗ್ಬಿಟ್ಟು ಯೂಟರ್ನ್ ಮಾಡ್ಕೊಂಡ್ ಬರೋ ಅಂದ್ರೆ ಹುಡ್ಗಿನೇ ಕರ್ಕೊಂಡ್ ಓಡೋಗ್ಬಿಟ್ಟ. ಫೋನೇ ರಿಸೀವ್ ಮಾಡ್ತಿಲ್ಲ, ನೀವು ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟು ನಾನು ಕ್ಯಾಮ್ರಾಮನ್ ವೇಟ್ ಮಾಡ್ತಿದ್ದಾರೆ. ಎಲ್ಲ ವೇಟ್ ಮಾಡ್ಕೊಂಡು ನಿಂತಿದೀವಿ. ಮತ್ಕೊಂಡು ಹೋಗಿರ್ಬೇಕು. ಹುಡುಗಿ ಬಂದು ನೋಡಿ ನಮ್ಮನ್ನ ರೋಡಲ್ಲಿ ಬಿಟ್ಬಿಟ್ಟು ಕುಚ್ಚುಕು 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 ಮೀನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು ಜೀವನ ದಾಸ್ತಿ ಕಾಣ ಕುಚ್ಚುಕು. ನಿಮ್ಗೇನಾದರೂ ಶೂಟ್ ಟಿಪ್ಸ್ ಮತ್ತು ಸಮ್ಮರ್ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಡೀಟೇಲ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಹಾಗೆ ನೀವೇನಾದರೂ ಪ್ರೀ ವೆಡ್ಡಿಂಗ್ ಶೂಟ್ಗೆ ಕಣ್ಣೂರು ಕೇರಳದಲ್ಲಿ ಪ್ಲ್ಯಾನ್ ಮಾಡ್ತಿದ್ರೆ ನಾವು ಯಾವ್ಯಾವ ಪ್ಲೇಸಲ್ಲಿ ಶೂಟ್ ಮಾಡಿದ್ವಿ ಅನ್ನೋ ಡೀಟೇಲ್ಸ್ ಬೇಕಿದ್ರೆ ಆ್ಯಂಡ್ ಕಾಂಟೆಸನ್ನು ಕೂಡ ನಾವು ರೆಂಟ್ಗೆ ತೊಗೊಂಡಿದ್ವಿ. ಕಾಂಟೆಸ ಡೀಟೇಲ್ಸ್ ಕೂಡ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಡೀಟೇಲ್ಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾವು ಕೇರಳ ಕಣ್ಣೂರಿಗೆ ಫೋಟೋಶೂಟ್ಗೆ ಅಂತ ಹೋಗಿದ್ದು. ಬಟ್ ಅಲ್ಲಿ ಎಷ್ಟು ಹ್ಯುಮಿಡಿಟಿ ಇತ್ತು ಅಂದರೆ ನಾವು ಮೇ ಮಂತಲ್ಲಿ ಏನಕ್ಕೆ ಬಂದ್ವಿ ಫೋಟೋಶೂಟ್ಗೆ ಅಂತ ಅನಿಸ್ಬಿಡ್ತು. ಫುಲ್ಲು ಸ್ವೆಟ್ ಆಗ್ತಾ ಇದ್ವಿ.
ಮೇಕಪ್ ಹಾಕಿದ್ರೂ ನಾವು ಸ್ವಲ್ಪ ಟಚಪ್ ಮಾಡೋಕ್ಕಂತ ಬ್ರಷ್ ಹಾಕಿದ್ರೆ ಬ್ರಷ್ಗೆ ವಾಪಸ್ ಬರ್ತಿತ್ತು ಮೇಕಪ್ ಆಲ್ಸೋ ನಾಟ್ ಓಕೆ ಇನ್ ದಿಸ್ ವೆದರ್. ನೀವೇನಾದರೂ ಕೇರಳದಲ್ಲಿ ಫೋಟೋಶೂಟ್ ಮಾಡಬೇಕು ಅಂದರೆ ಓಕೆ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಬಟ್ ಮೇ ಮಂತಲ್ಲಿ ಮಾತ್ರ ಬಿಗ್ ನೋ, ಹೋಗಲೇಬೇಡಿ ಮೇ ಮಂತಲ್ಲಿ. ಅವ್ರು ಹೆವಿ ಸ್ವೆಟ್ ಆಗ್ತಿದಾರಲ್ಲ ಅದಕ್ಕೆ. ನಾನು ಹೇಳ್ತೀನಿ ಅವಾಗ ಹಂಗೆ ಐ ಕ್ಲೋಸ್ ಮಾಡಿ ರೆಡಿ ಲಾಕ್ ಮಾಡಿ ನೀವು ಆ ಕಡೆಯಿಂದ ಕ್ಯಾಮ್ರಾ ವ್ಯೂ ಸ್ಲೋ ಮೋಷನ್ ಮಾಡ್ಕೊಳ್ಳೋಣ ನೀನು. ಆಮೇಲೆ ಮಾಡೋಣ ಸ್ಲೋ ಮೋಷನ್ ಅಲ್ಲಿ. ಇನ್ನೇನು ತಿನ್ಬೇಕು ಅದಕ್ಕೆ. ಇನ್ನೊಂದ್ಸತಿ ರಿಪೀಟ್ ಇನ್ನೊಂದ್ಸತಿ ರಿಪೀಟ್ ಮಾಡಬೇಕು. ರಿಪೀಟ್ ಅಂತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಡೈರೆಕ್ಷನ್ ಇವಾಗ ಸ್ಕ್ರಿಪ್ಟ್ ರೆಡಿ ಮಾಡಿ. ಈ ತರ ಜಸ್ಟ್ ಓಡೋದು, ಈ ತರ ಜಸ್ಟ್ ಆಕ್ಷನ್ ಇಷ್ಟಿಷ್ಟು ಮಾಡಕ್ಕಾಗಲ್ವಾ? ಈ ತರ ಖುಷಿ ಮರಿ ಮಾಡ್ಕೊಂಡು ಒಂದ್ ರೌಂಡ್ ಸುತ್ತಿದ್ರು. ಜಸ್ಟ್ ನೇಚರ್ನ ಫೀಲ್ ಮಾಡ್ಕೊಂಡು ಹಿಂಗೆಲ್ಲ ಅನ್ಕೊಂಡ್ ಬಂದು ಇದು ಯಾರ ತೋಟನೋ ಅದೆಲ್ಲ 5 ವರ್ಷ ವ್ಯಾಲಿಡಿಟಿ ಮುಗಿತು, ಪ್ರಾಡಕ್ಟ್ ವ್ಯಾಲಿಡಿಟಿ ಮುಗಿತು, ರೆಕಾರ್ಡ್ ಎಲ್ಲ ಹೋಯ್ತು ಮುಗೀತು ನಮ್ದು. ಏನ್ ಗೊತ್ತಾ, ಅವಳು ಒಬ್ಳೆ ಫಸ್ಟ್ ಆ ಕಡೆಯಿಂದ ಶೆಕೆ ಆಗ್ತಿದ್ರು ಚಳಿ ಚಳಿ ಅಂತ ಫೀಲ್ ಮಾಡ್ಕೊಂಡು ಬಂದ್ಲಿ ಹಿಂಗೆ. ಅದೆಲ್ಲ ಬೇಡ, ಅದೆಲ್ಲ ಬೇಡ. ಅವಳು ಜಸ್ಟ್ ಹಿಂಗೆ ಅಂತ ಫೀಲ್ ಮಾಡ್ಕೊಂಡು ಬಂದು ಹಿಂಗೆ ನೋಡುವಾಗ ನೀನು ಈ ಕಡೆಯಿಂದ ಬಂದು ಅವಳಿಗೆ ದಾಸವಾಳ ಬಂದ್ಬಿಟ್ಟು ಅಸಿಸ್ಟೆಂಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. 1 2 3 4 5 6 7. ಈ ಡ್ರೆಸ್ ಸಕದಾಯಿತು. ಸೇಮ್ ಡ್ರೆಸ್ಸಲ್ಲಿ ಅಲ್ಲೂ ತೆಗಿಬೋದು. ಇದ್ರಲ್ಲಿ ಚೆನ್ನಾಗಿ ಬರುತ್ತೆ ಅನ್ಕೊಳ್ತೀನಿ ಮಾಡು. ಮೂಮೆಂಟ್ ಬೇಕಾಯ್ತು ಬೇಕು ಬ್ರಾ. ಓಕೆ ರೆಡಿ ರೆಡಿ 1 2 3 ಗೋ. ನಾನು ಆಡ್ತಿದ್ದಕ್ಕೆ ಕಾಗೆಗಳು ಬಂತು ಅಂತ ತೋರಿಸ್ತೀನಿ. ನನ್ನ ಹಾಡಿಗೆ ಕಾಗೆಗಳಾದ್ರೂ ಬಂತಲ್ಲ, ಬಂದಿಲ್ಲ ಉಳ್ತಿರೋದು. ಸರಿ ನಿಮ್ಮ ಕೆಪಾಸಿಟಿಗೆ ಅಟ್ಲೀಸ್ಟ್ ಒಂದು ಕಾಗೆನಾದ್ರೂ ಬಿಡಿಸಿ ನೋಡಿ. ಅಲ್ಲೂ ಬಂತು, ಎಷ್ಟೊಂದು ಬಂತು. ಸರಿ ನೀವು ಆಡಿ. ಬಂದಿರೋದಲ್ಲ ಬಂತೋ ಹೋಯ್ತೋ ಏನೋ ಒಂದು ಆಯಿತು. ಸರಿ ಆಡಿ ನೀವು. ಟೈಮ್ ನನಗೆ ಯಾವ ಥರ ನೋಡ್ಬೇಕಂತ ಆಸೆ ಗೊತ್ತಾ? 666 666 ನೋಡ್ಬೇಕು ನಾನು ಲೈಫಲ್ಲಿ ಒಂದ್ಸಲ. 6:33 ಆಯ್ತಲ್ವ ಇವಾಗ ಟೈಮು, ಅದೇ ಥರ 666 ನೋಡಬೇಕು. ಅದು ಹೆಂಗೆ ಆಗ್ತಿದೆ? 666 ನೋಡಬೇಕು ಅಥವಾ 999 ನೋಡಬೇಕು.
ನಾವು ಹೋಗಿದ್ದ ದಿನ ಈವ್ನಿಂಗ್ ಎಷ್ಟಾಗುತ್ತೋ ಅಷ್ಟು ಫೋಟೋಶೂಟ್ನ ನಾವು ಮುಗಿಸಿದ್ವಿ. ನೆಕ್ಸ್ಟ್ ಡೇ 4 ಗಂಟೆಗೆ ಎದ್ದು 5 ಗಂಟೆ ಅಷ್ಟರಲ್ಲಿ ನಾವು ಬೀಚ್ ಹತ್ರ ಇದ್ವಿ. 5 ಗಂಟೆಗೆ ನೋಡಿ ಎಷ್ಟು ಬೆಳಕಿದೆ ಅಂತ ಅಂದ್ಬಿಟ್ಟು. ತುಂಬ ಹಾರ್ಶ್ ಲೈಟ್ ಇತ್ತು, ತುಂಬ ಬೇಗ ಬಿಸಿಲು ಬಂದ್ಬಿಡ್ತು ನಮಗೆ. ಆದರೂ ಪರವಾಗಿಲ್ಲ, ನಾವು ಇಷ್ಟು ದೂರ ಬಂದಿರೋದಕ್ಕಾದರೂ ಅಂದ್ಕೊಂಡಿರೋ ಥೀಮ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ತಮ್ಮನಿಗಿದ್ದಿದ್ದು ಪ್ಲ್ಯಾನ್ಸ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ದೆ. ನೀಟಾಗಿ ಬಂತು ಎಲ್ಲ. ಬಟ್ ನಾವೆಲ್ಲ ಹಣ್ಣಾಗಿ ಹೋಗಿದ್ವಿ ಅಷ್ಟು ಹಾರ್ಶ್ ಲೈಟಲ್ಲಿ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಬೀಚ್ ಹತ್ರ ಕೂತಿದ್ದೆ ಅಷ್ಟೇ, ಬಿಟ್ಟರೆ ನಾನು. ಆಮೇಲೆ ಕಾರಲ್ಲಿ ಹೋಗಿ AC ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಕಾರ್ ಒಳಗಡೆನೂ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಹೊರಗಡೆನೂ ಇರೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಆ್ಯಂಡ್ ಹುಡುಗಿನೂ ಅಷ್ಟೇ ತುಂಬ ಟ್ಯಾನ್ ಆಗಿ ಹೋಗ್ಬಿಟ್ಟಿದ್ರು, ಅವ್ರಿಗೂ ಫುಲ್ ಸುಸ್ತಾಗಿತ್ತು. ಫೋಟೋಗ್ರಾಫರ್ಸ್ ಅಂತೂ ಪಾಪ ಅವ್ರಿಗೆ ಆಗದೆ ಇದ್ರೂ ಬಂದಿದ್ದೀವಿ ವಿಧಿ ಇಲ್ಲ ಅಂತ ಅಂದ್ಬಿಟ್ಟು ಅವರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲದೆ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.